ರಮಣೀಯ ಭೂರಮ್ಯ ನಡುವೆ ನೆಲೆಗೊಂಡು ಪ್ರಾಕೃತಿಕ, ಐತಿಹಾಸಿಕ ಮತ್ತು ಮಾನವ ನಿರ್ಮಿತ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿಂದ ಕೂಡಿದ ಜಿಲ್ಲೆ ಚಿಕ್ಕಬಳ್ಳಾಪುರ. ಈ ಜಿಲ್ಲೆಯು ರೇಷ್ಮೆ ಮತ್ತು ಹಾಲು ಉತ್ಪಾದನೆಗೆ ಹೆಸರುವಾಸಿ. ಆಧುನಿಕ ಕೃಷಿ ಇಲ್ಲಿನ ಒಂದು ವಿಶೇಷತೆಯಾಗಿದ್ದು, ಇಲ್ಲಿನ ರೈತ ಸಮುದಾಯ ಬಹಳ ಪ್ರಗತಿಪರ ರೈತರನ್ನ ಹೊಂದಿದೆ. ದ್ರಾಕ್ಷಿ ಮತ್ತು ತರಕಾರಿ ಬೆಳೆಯ ಪ್ರಮುಖ ಉತ್ಪಾದನಾ ತಾಣವಿದು. ಪ್ರಾಚೀನ ಇತಿಹಾಸವನ್ನ ಹೊಂದಿರುವ ನಂದಿ ದೇವಸ್ಥಾನ ಇಲ್ಲಿದ್ದು, ನಂದಿ ಬೆಟ್ಟ ಇಲ್ಲಿಯ ಪ್ರಮುಖ ಗಿರಿಧಾಮ. ಶಿವನ 2 ಲಿಂಗಗಳು, ಗಂಗ ಕದಂಬರ ಕಾಲಕ್ಕಿಂತಲೂ ಹಳೆಯ ಶಿಲಾಶಾಸನಗಳು ಇಲ್ಲಿದೆ. ಪ್ರವಾಸಿಗರನ್ನ ಮೋಡಿ ಮಾಡುವ ನೈಸರ್ಗಿಕ ಸೌಂದರ್ಯದ ತಾಣ ಅವಳಬೆಟ್ಟ ಇಲ್ಲಿನ ಪ್ರಸಿದ್ಧ ಸ್ಥಳವಾಗಿದ್ದು, ಪೌರಾಣಿಕವಾದ ಮಹತ್ವವನ್ನ ಕೂಡ ಹೊಂದಿದೆ. ಹಸುವೊಂದು ಸಮುದ್ರ ಮಂಥನದ ಸಮಯದಲ್ಲಿ ಇಲ್ಲಿಗೆ ಬಂದಿಳಿಯಿತು ಎಂದು ದಂತಕಥೆಗಳು ಹೇಳುತ್ತವೆ. ಚಿಕ್ಕಬಳ್ಳಾಪುರಕ್ಕೆ ಹತ್ತಿರದಲ್ಲಿರುವ ಮುದ್ದೇನಹಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ. ಇಲ್ಲಿ ವಿಶ್ವೇಶ್ವರಯ್ಯನವರು ವಾಸಿಸುತ್ತಿದ್ದ ಮನೆಯನ್ನ ವಸ್ತು ಸಂಗ್ರಹಾಲಯವನ್ನಾಗಿ ಮಾಡಲಾಗಿದೆ. ಚಿತ್ರಾವತಿಯಲ್ಲಿರುವ ಸುಬ್ರಹ್ಮಣ್ಯ ದೇವಸ್ಥಾನ, ಯಲ್ಲೋಡೆ ಶ್ರೀ ಲಕ್ಷ್ಮೀ ಆದಿನಾರಾಯಣ ದೇವಸ್ಥಾನ ಮತ್ತು ಗಂಧಾವರ ಕೆರೆ, ಚಿಂತಾಮಣಿಯ ಹತ್ತಿರ ಕಾಣಿಸುವ ಕೈವಾರ ಬೆಟ್ಟ ಮತ್ತು ಕೈಲಾಸಗಿರಿ ಬೆಟ್ಟಗಳು ಪ್ರವಾಸಿಗರನ್ನ ಆಕರ್ಷಿಸುವ ಸುಂದರ ತಾಣಗಳಾಗಿವೆ.